ಇವತ್ತಿನ ನಿಮ್ಮ ಟಾಪಿಕ್ SLC ಟೈಮ್ ಟೇಬಲ್. ನಾನು ಒಂದು ಟೈಮ್ ಟೇಬಲ್ನ ಫ್ರೇಮ್ ಮಾಡಿದ್ದೀನಿ. ಈ ಟೈಮ್ ಟೇಬಲ್ನ ನೀವು ಫಾಲೋ ಮಾಡಿದ್ರೆ ತಪ್ಪದೆ 40 ಔಟ್ ಆಫ್ 40ನ ಸ್ಕೋರ್ ಮಾಡ್ಬೋದು. ಅದಕ್ಕೋಸ್ಕರ ಟೈಮ್ ವೇಸ್ಟ್ ಮಾಡೋದು ಬೇಡ, ನೇರ ವಿಡಿಯೋಕ್ಕೆ ಬರೋದು. ಇಲ್ಲಿ ನೀವು ನೋಡ್ಬೋದು 8ರಿಂದ 15 ಅಂತ ಏನಕ್ಕೆ ಹಾಕಿದ್ದೀನಿ ಅಂದರೆ 8ನೇ ತಾರೀಕಿಂದ 15ನೇ ತಾರೀಕುವರೆಗೂ ನೀವು ಏನೆಲ್ಲ ಮಾಡಬೇಕು ಅನ್ನೋದು ಟೈಮ್ ಟೇಬಲ್ ಇದು. ಆನಂತರ ಇಲ್ಲಿ 16, 17, 18 ಎಕ್ಸಾಮ್ಗಿಂತ ಮುಂಚೆ 3 ದಿವಸ ಏನು ಮಾಡಬೇಕು. ಆನಂತರ 20, 21 ಲ್ಯಾಂಗ್ವೇಜ್ ಎಕ್ಸಾಮ್ಗಿಂತ ಮುಂಚೆ ಏನು ಮಾಡಬೇಕು. ಇದು ಟೈಮ್ ಟೇಬಲು. ನಾವು ವೇಸ್ಟ್ ಮಾಡೋದು ಬೇಡ. ಫಸ್ಟ್ ಟೈಮ್ನ ತಗೊಳ್ಳೋಣ. 6ರಿಂದ 7:30 ಸೈನ್ಸು ಅಥವಾ ಮ್ಯಾಥ್ಸ್. ಫ್ರೆಶ್ ಮೈಂಡು, ಅವಾಗ ತಾನೇ ಎದ್ದಿರ್ತೀವಿ, ಫ್ರೆಶ್ ಮೈಂಡ್ ಓಡ್ತಾ ಇರುತ್ತೆ. ಅವಾಗ ಒಂದು ಟೀನೋ ಕಾಫಿನ ಕುಡಿದು ಕುತ್ಕೊಂಡ್ರೆ ಅಂದರೆ ನೀವು ಎಲ್ಲ ಕ್ವಶನು ಹಾಗೆ ಪಟ 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 ಅಂತ ಸಾಲ್ವ್ ಮಾಡ್ತಾ ಇರಬೇಕು. ಗೊತ್ತಾಯ್ತಲ್ಲ? ಆ ನಂತರ ನೆಕ್ಸ್ಟ್ ಟೈಮ್ ಟೇಬಲ್ ಬರೋದ್ರೆ 8ರಿಂದ 9:30 10 ಗಂಟೆವರೆಗೂ ಎಕ್ಸ್ಟೆಂಡ್ ಮಾಡಿ. ಕೆಲವರು ಯಾರನ್ನ ಬ್ರೇಕ್ಫಾಸ್ಟ್ ಬೇಗ ತಿನ್ನೋರಾದರೆ ಸ್ವಲ್ಪ ಕಟ್ ಡೌನ್ ಮಾಡಿ ಇಲ್ಲಿ ಸೈನ್ಸ್ ಮಾಡ್ಕೊಳ್ಳಿ. ಆನಂತರ ಸ್ವಲ್ಪ ಬ್ರೇಕ್ ತಗೊಳ್ಳಿ. ಫುಲ್ಲು ಬ್ರೇಕು 2 ಅವರು. ಆಟ ಆಡೋರಾದರೆ ಆಟ ಆಡಿ, ಮತ್ತು ನಿಮ್ಮ ಅಣ್ಣ ತಮ್ಮ ಅಕ್ಕ ತಂಗಿಯವ್ರ ಜೊತೆ ಆದರೆ ಗಲಾಟೆ ಮಾಡೋದಾದರೆ ಗಲಾಟೆ ಮಾಡಿ, ಮತ್ತು ಕೂಲ್ ಆಗಿರಿ. ಈ ಟೈಮಲ್ಲಿ ಸ್ಟ್ರೆಸ್ನ ತಗೋಬೇಡಿ. ಅದು ಮೇನ್ ಇಂಟೆನ್ಷನು. 3ನೇ ಟೈಮು 11ರಿಂದ 12 ಗಂಟೆ ಅಥವಾ 12:15ವರೆಗೂ ಎಕ್ಸ್ಟೆಂಡ್ ಮಾಡಿ. ಕೆಲವ್ರಿಗೆ ಹಿಂದಿ ಡಿಫಿಕಲ್ಟ್ ಅನ್ಸಿದ್ರೆ ಎಕ್ಸ್ಟೆಂಡ್ ಮಾಡಿ ಟೈಮ್ನ. ಇದು ನಿಮಗೆ 3ನೇ ಟೈಮಿಂಗ್ಸು. ಆಮೇಲೆ ಲಂಚ್ ಬ್ರೇಕ್ ಸಿಗುತ್ತೆ, ಮತ್ತು ಅದ್ರ ಜೊತೆಗೆ ಸ್ವಲ್ಪ ನಿದ್ದೆ ಇರಲೇಬೇಕು. ಇಷ್ಟು 3 ಕೆಲಸ ಮಾಡಿದ ತಕ್ಷಣ ನಿಮಗೆ ಮೈಂಡ್ ಫ್ರೀನೆಸ್ ಇರಬೇಕು. ಅದಕ್ಕೋಸ್ಕರ ಸ್ವಲ್ಪ ಫ್ರೀ ಆಗಿರಬೇಕು. ಮತ್ತು ಈ ವಿಡಿಯೋ ಕ್ವಿಕ್ಕಾಗಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನೀವು ಲೆಂತಿ ಆದರೆ ನಿಮ್ಮ ಕಾನ್ಸಂಟ್ರೇಷನ್ ಪವರ್ ಹೋಗುತ್ತೆ. ಅದಕ್ಕೋಸ್ಕರ ಕ್ವಿಕ್ಕಾಗಿ ಹೇಳ್ಕೊಂಡು ಹೋಗ್ತಾ ಇದ್ದೀನಿ. ಆನಂತರ 4ನೇ ಟೈಮಿಂಗ್ಸ್ 2ರಿಂದ 4 ಗಂಟೆ ಸೋಷಲ್ ಸೈನ್ಸ್. ಯಾಕೆ ಅಂದರೆ 8 ಗಂಟೆ ಯಾಕೆ ಇಟ್ಟಿದ್ದೀನಿ ಅಂದರೆ 32 ಚಾಪ್ಟ್ರು ಇದೆ, ಕಂಪ್ಲೀಟ್ ಮಾಡಬೇಕು. 32 ಚಾಪ್ಟ್ರು ಅಂತ 32 ಚಾಪ್ಟ್ರು ಅಂತ ಅಂದ್ಬೇಡಿ, ಜಸ್ಟ್ 32 ಅಂದ್ಕೊಳ್ಳಿ. ನೀವು ಕರೆಕ್ಟಾಗಿ ಸಾಲ್ವ್ ಮಾಡ್ಬೋದು. ನಿಮಗೆ 15ನೇ ತಾರೀಕು ನಿಮ್ಗೆ 8 ದಿವಸ ಸಿಗುತ್ತೆ. ಇಷ್ಟನ್ನು ಮಾಡಬೇಕಾಗುತ್ತೆ. ಆನಂತರ ನೀವು ಕೇಳ್ಬೋದು, ಸರ್ ಇನ್ನೂ 3 ದಿವಸ ಇದೆ, ಅವತ್ತೇನು ಮಾಡಬೇಕು? 16, 17, 18 ಅವತ್ತು 2 ಅವರು ಈಚ್ 2 ಅವರ್ ಸಬ್ಜೆಕ್ಟು, ಪ್ರತಿಯೊಂದು ಸಬ್ಜೆಕ್ಟು 2 ಅವರ್ ಕೊಡಿ. 14ನೇ ತಾರೀಕು ಮ್ಯಾಥ್ಸ್ಗೆ 2 ಅವರು, ಸೈನ್ಸ್ಗೆ 2 ಅವರು, ಸೋಷಲ್ಗೆ 2 ಅವರು. 17ನೇ ತಾರೀಕು ಅದೇ ಸೇಮ್ ರಿಪೀಟ್ ಮಾಡಿ. 18ನೇ ತಾರೀಕು ಸೇಮ್ ರಿಪೀಟ್ ಮಾಡಿ. ಮತ್ತು ಇಂಟರ್ವಲ್ ಕೊಡಿ. 2 ಅವರ್ ಆಗಿದ ತಕ್ಷಣ 1 ಅವರ್ 1.5 ಅವರು ಬ್ರೇಕ್ ತಗೊಳ್ಳಿ, ಆಚೆ ಹೋಗಿ ಆಟ ಆಡಿ, ಅದನ್ನು ಮಾಡಿ. ನೆಕ್ಸ್ಟ್ 19ನೇ ತಾರೀಕು ಎಕ್ಸಾಮ್ ಇರುತ್ತೆ. ಅಲ್ಲಿ 120ಕ್ಕೆ 110ರಿಂದ 115ನ ಸ್ಕೋರ್ ಮಾಡೋದನ್ನ ಯಾರು ತಪ್ಪಿಸೋಕ್ಕಾಗಲ್ಲ. ಈ ಸ್ಟ್ರಾಟಜಿನ ನೀವೇನೋ ಫಾಲೋ ಮಾಡ್ತೀವಿ ಅಂದರೆ. ಆನಂತರ 20, 21ಕ್ಕೆ ನೀವು ಸೇಮ್ ಸ್ಟ್ರಾಟಜಿ 2 ಅವರು ಪ್ರತಿ ದಿವಸ ಸೇಮ್ ಲ್ಯಾಂಗ್ವೇಜನ್ನ ಕಂಟಿನ್ಯೂ ಮಾಡಿ. ಆನಂತರ 22ಕ್ಕೆ ಸೇಮು ನೀವು 115 ಸ್ಕೋರ್ ಮಾಡೋದು ಯಾರು ತಡೆಯೋಕ್ಕಾಗಲ್ಲ. ಮತ್ತು ಮೋಸ್ಟ್ ಇಂಪಾರ್ಟೆಂಟ್ MCQs ಹಾಕಿದ್ದೀನಿ, ಅದನ್ನು ತಪ್ಪದೆ ಹೋಗಿ ನೋಡಿ. ಆಮೇಲೆ ಪಶ್ಚಾತ್ತಾಪ ಪಡಬೇಡಿ, ಸರ್ ಇದೇ ಕ್ವಶನ್ ಬಂದಿತ್ತು ಅಂತ. ಹಲವಾರು ವಿದ್ಯಾರ್ಥಿಗಳು ಆ ಥರ ಹೇಳ್ತಾರೆ. ಅದಕ್ಕೋಸ್ಕರ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಹಿಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ನೀವು ಒಬ್ಬರೇ ಈ ಟೈಮ್ ಟೇಬಲ್ನ ಫಾಲೋ ಮಾಡೋದಿಲ್ಲ, ಅವರು ಕೂಡ ಫಾಲೋ ಮಾಡಿ. ಧನ್ಯವಾದ.